ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೈನ್ ತೀಟ ಅಂತ ಹೇಳಿದ್ರೆ ನಾವು ಇದನ್ನು 0, 1, 2, 3, 4 ಅಂತ ಬರ್ಕೊಳ್ಳೋಣ. ಎಲ್ಲದಕ್ಕೂ ನಾವು ರೂಟ್ ಅಪ್ಲೈ ಮಾಡ್ತಾ ಹೋಗೋಣ. √1, √2 ಆಗುತ್ತೆ, ಇಲ್ಲಿ √3 ಆಗುತ್ತೆ, ಇಲ್ಲಿ √4 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡ್ತಾ ಹೋಗೋಣ. ನಂತರ ಇಲ್ಲಿ ಇದ್ರ ವ್ಯಾಲ್ಯೂಸ್ನ ಬರೀತಾ ಹೋಗೋಣ. √0/2 ಅಂತ ಹೇಳಿದ್ರೆ ನಮಗೆ 1 ಅಂತ 0 ಸಿಗುತ್ತೆ. √1/2 ಅಂತ ಹೇಳಿದ್ರೆ 1/2 ಅಂತ ಬರ್ಕೋಬೋದು. √2/2 ಅಂತ ಹೇಳಿದ್ರೆ ನಾವು ಇದನ್ನು 1/√2 ಅಂತ ಬರಿಬೋದು. √3/2 ಹಾಗೆ ಬರ್ಕೊಳ್ಳೋಣ. √4 ಅಂತ ಹೇಳಿದ್ರೆ 2 ಅಂತ ಗೊತ್ತಿದೆ ನಮಗೆ. 2/2 ಅಂತ ಹೇಳಿದ್ರೆ =1 ಆಗುತ್ತೆ. ನಮ್ಗೆ ಇವಾಗ ವ್ಯಾಲ್ಯೂಸ್ ಸಿಗ್ತಾ ಹೋಗ್ತು. ಅಂದರೆ sin 0ಗೆ 0 ಬರ್ತಾ ಇದೆ, sin 30ಗೆ 1/2 ಬರ್ತಾ ಇದೆ, 45ಗೆ 1/√2 ಬರ್ತಾ ಇದೆ, 60ಗೆ √3/2, 90 ಡಿಗ್ರಿಗೆ 1 ಅಂತ ಬರ್ತಾ ಇದೆ. ಅಂದರೆ ನಾವು ಈ ಡೈರೆಕ್ಷನಲ್ಲಿ ಏನು ವ್ಯಾಲ್ಯೂಸ್ ಬರ್ಕೊಂಡಿದ್ದೀವಿ ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ಕೋತಾ ಹೋಗೋಣ. ಅಂದರೆ ಇಲ್ಲಿ 0, 1/2, 1/√2, √3/2 ಮತ್ತು 1 ಅಂತ ಬರಿತಾ ಇದ್ದೀವಿ. ಇದು ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ಕೊಂಡ್ರೆ ನಮಗೆ ಕಾಸ್ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಟ್ಯಾನ್ ಅಂತ ಹೇಳಿದರೆ ನಮಗೆ ಗೊತ್ತಿದೆ sin/cos ಅಂತ. sin/cos ಆಗಿರೋದ್ರಿಂದ 0/1 is 0, 1/2/√3/2 ಅಂತ ಹೇಳಿದ್ರೆ √3 ಬರುತ್ತೆ. ಆ 1/√2/1/√2 ಅಂದರೆ 1 ಆಗುತ್ತೆ. √3/2 1/2 ಅಂತ ಹೇಳಿದ್ರೆ √3 ಬರುತ್ತೆ. ಹಾಗೆಯೇ 1/0 ಅಂತ ಹೇಳಿದ್ರೆ ನಮಗೆ ಇನ್ಫಿನಿಟಿ ಬರ್ತಾ ಹೋಗುತ್ತೆ. ಹೀಗೆ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಮತ್ತು ಕಾಟನ್ನ ಈಸಿಯಾಗಿ ಬರಿಬೋದು.